ಇಲ್ಲ ಅನ್ಸುತ್ತೆ, ಬಿಚ್ಚಿರ್ತಾರೆ ನೋಡು. ಯಪ್ಪ ಈ ಸಾರ್ವೆ ಬಿಚ್ಚಿರೋದಕ್ಕೆ ಎಷ್ಟೋ ಕೆಲಸ ಇದ್ದಂಗಿತ್ತು ಫಸ್ಟು. ಇವಾಗ ಬಿಚ್ಚಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ. ನಾನೇ ಏನೋ ಅಂತ ಅಂದ್ಕೊಂಡಿದ್ದೆ, ಆ ಬಿಲ್ಡಿಂಗಿಗೆ ಬೇಕಲ್ಲ ಚಿಲ್ದಲ್ಲಿ ಎತ್ತಿಕೋ. ಗಾಯ್ಸ್ ನಿಜ ಇದು ಸಾರ್ವೆ ಇದ್ದಿದ್ದಾಗ ಎಷ್ಟೋ ಕೆಲಸ ಇದ್ದಂಗಿತ್ತು. ಬಟ್ ಈಗ ಎಲ್ಲೋ ಒಂದು ಕಡೆ ಓಕೆ ಸಮಾಧಾನ ಒಂದು ಸ್ವಲ್ಪ. ಇವತ್ತು ಕ್ಲೀನಿಂಗ್ ಬಂದು ಕ್ಲೀನ್ ಮಾಡಿಸ್ಬೇಕು. ತುಂಬ ಮಣ್ಣು ಮರ ಎಲ್ಲ ಇದೆ. ಸೊ ಅದನ್ನು ಕ್ಲೀನ್ ಮಾಡಿಸ್ಬಿಟ್ಟು ಮೇಲೆಗೆ ಸಿಂಟೆಕ್ಸ್ಗಳಿಗೆಲ್ಲ ನೀರು ಓಡಿಸ್ಬಿಟ್ಟು ಸೊ ವಾಶ್ರೂಮಲ್ಲೆಲ್ಲನೂ ಹಂಪ್ಯಾಂಕ್ಸ್ ಇಡ್ತಿದ್ದಾರೆ. ಸೊ ಅದನ್ನು ವಾಶ್ ಮಾಡೋಕ್ಕೆ ಬಿಡಬೇಕು. ನೋಡೋಣ ಗೈಸ್ ಏನೇನು ಕೆಲಸ ಆಗುತ್ತೆ ಅಂತ. ಏನು ಮಾಡ್ತೀವಿ ನಾವು? ಹತ್ಬಿಟ್ಟು ಮೇಲೆ ಮಳೆ ಎಲ್ಲ ಆಯ್ತಾ, ಹುಷಾರು. ನೋಡಿಲ್ಲ ಆಯ್ತಾ? ಬಿದ್ದೋತಿ ಕೆಳಗಡೆ. ಆಗಿಲ್ಲ ಅದಕ್ಕೆ ಶೂ ಮಾಡೋದಕ್ಕೆ ಹೆಂಗೆ ಮಾಡಿದ್ದೀನಿ ಈಗ? ಹಂಗೆ ಮಾಡೋದು ಶೂ. ಹಾಂ ಚಾಪಾಯ್. ಹಾಗೆ ಇವತ್ತು ಟೈಮ್ ಬೇರೆ ಜಾಸ್ತಿ ಇಲ್ವಲ್ಲ, ಸೊ ಇನ್ನೂ ತುಂಬ ಕೆಲಸ ಪೆಂಡಿಂಗ್ ಇದೆ ಅಂತ ಹೇಳಿ ಇನ್ನೂ ಏನೇನಿತ್ತು, ವಿಂಡೋಸ್ ಫಿಟ್ ಮಾಡೋದಿತ್ತು, ಅದಕ್ಕೆ ಪಾಲಿಷಿಂಗ್ ಮಾಡೋದಿತ್ತು, ಇಂಟೀರಿಯರು ಒಂದು ಅರ್ಧಂಬರ್ಧ ಏನು ವುಡ್ ವರ್ಕ್ನ ಕಟ್ ಮಾಡ್ಕೊಂಡು ಬಂದು ಇಟ್ಟಿದ್ದಾರೆ, ಎಲೆಕ್ಟ್ರಿಕ್ ಕೆಲಸ ಒಂದು ಸ್ವಲ್ಪ ಬಾಕಿ ಇತ್ತು. ಎಲ್ಲನೂ ಕರ್ಕೊಂಡು ಬಂದು ಅಟ್ ಎ ಟೈಮ್ ಬಿಟ್ಬಿಟ್ಟಿದ್ವಿ ಕೆಲಸ ಮುಗಿಸ್ಕೊಂಡು. ನಿನ್ನ ಕೆಲಸ ಏನಿದೆ ಮುಗಿಸ್ಕೊಂಡು ಹೋಗಿ ಅಂತ. ಸೊ ಹಾಗೆ ಅಪ್ಪ ಬಂದಿದ್ದರು. ಸೊ ಆ್ಯಕ್ಚುಲಿ ಮೇನ್ ಡೋರ್ ಡಿಸೈನ್ ಸೆಲೆಕ್ಷನ್ ಕೂಡ ನಾನೇ ಮಾಡಿದೆ. ತುಂಬ ಚೆನ್ನಾಗಿತ್ತು. ಸೊ ಪಾಲಿಷಿಂಗ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಸರ್ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಏನೇನು ಐಟಮ್ ಬಂದಿದೆ, ಇನ್ನೂ ಏನೇನು ಬರಬೇಕು ಅಂತೆಲ್ಲ ತೋರಿಸ್ತಿದ್ರು. ಸರಿ ಅಂತ ಹೇಳಿ ನಾನು ದೊಡ್ಡ ಮಗ ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದ, ಅವನು ಕೂಡ. ಸೊ ಸರಿ ಅಂತ ಹೇಳಿ ನೀನು ಮನೆಗೆ ಹೋಗಬೇಕಿತ್ತು, ಅಷ್ಟರಲ್ಲಿ ಅಪ್ಪ ನಾನು ಹೊರಡ್ತೀನಿ ಅಂತ ಹೇಳಿ ಅಪ್ಪ ಹೊರಡ್ತಿದ್ರು. ನಾವು ಅಪ್ಪ ಹೋಗ್ತಿದ್ರೆ ನಾವು ಅಪ್ಪನಿಂದೆ ನಾನು ಚಿಕ್ಕ ಮಗ ಓಡ್ತಿದ್ದಾನೆ. ಅವನಿಗೆ ಫಸ್ಟಿಂದ ಅಟ್ಯಾಚ್ಮೆಂಟ್ ಜಾಸ್ತಿ, ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ ಅವ್ರ ಜೊತೆ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ. ಸೊ ನಮ್ಮ ಅಪ್ಪ ಹೋಗ್ತಿದ್ರೆ ನಮ್ಮ ಅಪ್ಪನ ಹಿಂದೆನೇ ಹೋಗ್ಬಿಟ್ಟಿದ್ದಾನೆ. ಮತ್ತು ನನ್ನ ಹಸ್ಬೆಂಡ್ ಕರ್ಕೊಂಬರಕ್ಕೆ ಹೋದರು ಹಿಂದೆನೇ, ಬರಲೇ ಇಲ್ಲ. ಸೊ ಗೈಸ್ ಇಲ್ಲಿ ನೋಡಿ ಗೈಸ್, ಸೇಮ್ ಬಿಲ್ಡಿಂಗ್ಸ್ ಆಗಿಬಿಟ್ಟಿದೆ. ನಾವು ಇವಾಗ ಏನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಿ ಮನೆ, ಆ ಮನೆ ಅಂದರೆ ಇಷ್ಟು ಮನೆಗಳಾಗಿದೆ ಆಪೋಸಿಟ್. ಸೊ ಎಲ್ಲ ಮನೆಗೂ ಒಂದೊಂದಕ್ಕೊಂದೊಂದು ಥರ ಪೇಂಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಕಡೆಯೂ ಹಂಗಾಗ್ಬಿಟ್ರೆ ಈ ರೋಡ್ ಫುಲ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಟೈಮ್ ಆಗಿತ್ತಲ್ವ, ಸೊ ನಾವು ಹೊರಡೋಣ ಅಂತ ಹೇಳ್ಕೊಂಡು ಸೊ ಒಂದು ಸ್ವಲ್ಪ ನಾಳೆ ಬ್ರೇಕ್ಫಾಸ್ಟ್ಗೆಲ್ಲ ಏನು ಮಾಡಬೇಕು ಏನು ಅಂತೆಲ್ಲ ತಿಳ್ಕೊಂಡು ಒಂದು ಸ್ವಲ್ಪ ತರಕಾರಿನೂ ಬೇಕಿತ್ತು, ಅದನ್ನೆಲ್ಲ ತೊಗೊಂಡೆ. ಸೊ ನನ್ನ ಹಸ್ಬೆಂಡ್ ಕುಂಬಳಕಾಯಿ ತಗೋ ಪಲ್ಯ ಚಪಾತಿ ಮಾಡಿ ಅಂತಂದರು. ಸೊ ಅದನ್ನು ಕೂಡ ತೊಗೊಂಡು ಮನೆಗೆ ನಾನು ವಾಪಸ್ ಬಂದೆ. ಸೊ ವಾಪಸ್ ಬಂದು ನಾಳೆ ಬೆಳಗ್ಗೆನೇ ಒಂದು ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು. ಸ್ವಲ್ಪ ಬೆಳ್ಳಿನ ತೊಗೊಬೇಕಿತ್ತು. ಸೊ ಅದನ್ನು ತೊಗೊಳಕ್ಕೆ ಬೆಳಗ್ಗೆ ಹೋಗಬೇಕು ಅಂತ ಮಾತಾಡಿಕೊಂಡು ಸೊ ಹೊರಟ್ರಿ. ಸೊ ಆ್ಯಕ್ಚುಲಿ ಈ ರೋಡ್ ನೋಡೋಕ್ಕೆ ಸೊ ತೊಗೊಂಡೋಗಿ ಮನೆಗೆ ಹೋಗೋಣ ಅಂತ ಹೋಗ್ರಿ. ಸೊ ಇದು ನೈಟ್ ಆಯ್ತಲ್ವ, ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಟೈಮ್ ಇರಲ್ಲ ಅಂತ ಹೇಳಿಬಿಟ್ಟು ಕುಂಬಳಕಾಯಿನ ಸ್ವಲ್ಪ ಕಟ್ ಮಾಡೋದೆಲ್ಲ ಕಷ್ಟ ಅಲ್ವ, ಸೊ ರಾತ್ರಿನೇ ಕಟ್ ಮಾಡ್ಕೊಂಡು ಇಟ್ಕೊಂಡು. ಸೊ ಹಾಯ್ ಗೈಸ್, ಸೊ ಈಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ಸೊ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಫಸ್ಟಿಗೆ ಇದು ಕಳಶ ತೊಗೊಂಬಂದಿದ್ದೀನಿ. ಸೊ ನೋಡ್ತಿರ್ಬೋದು ಕಳಶ ಒಂದು ತೊಗೊಂಡಿದ್ದೀನಿ. ಸೊ ನಾವು ಆಲ್ಮೋಸ್ಟ್ ಡೈಲಿ ಏನು ಹೊಸ ಮನೆ ದೇವ್ರ ಮನೆಗೆ ಅಂತ ತೊಗೊಂಡಿರ್ತಲ್ವ, ಸೊ ದೇವ್ರ ಮನೆಗೆ ಅಂತಂದರೆ ನಾವು ಡೈಲಿ ಇಟ್ಕೊಂಡು ಪೂಜೆಗೆ ಯೂಸ್ ಮಾಡ್ತೀವಲ್ವ, ಸೊ ಅದಕ್ಕೆ ಪ್ಲೈನ್ ತೊಗೊಂಡಿದ್ದೀನಿ ನಾನು ಇದನ್ನು. ಸೊ ಹಾಗೆ ಇದೊಂದು ತೊಗೊಂಡಿದ್ದೀನಿ. ಅಂದರೆ ಎಲ್ಲರೂ ನಾನು ಪ್ಲೈನೇ ತೊಗೊಂಡಿದ್ದೀನಿ, ಯಾವುದು ಆಂಟಿಕ್ ಡಿಸೈನ್ಸಲ್ಲಿ ಬಂದರು ಅಂತ ನಾನು ಯಾವುದೂ ತೊಗೊಂಡಿಲ್ಲ. ಹಾಗೆ ಚಿಕ್ಕದು ದೀಪ ತೊಗೊಂಡಿದ್ದೀನಿ. ಇದು ಕೂಡ ಪ್ಲೈನಲ್ಲೇ ತೊಗೊಂಡಿದ್ದೀನಿ. ಸೊ ಇದೊಂದು ಆ್ಯಂಡ್ ಇದು
ಅರಿಶಿನ ಕುಂಕುಮ ಬಟ್ಲು ಅಂತಾರಲ್ಲ, ಸೊ ಅದು. ಸೊ ಇದು ಅರಿಶಿನ ಕುಂಕುಮದ ಬಟ್ಲು. ಸೊ ಎಷ್ಟು ಕ್ಯೂಟ್ ಆಗಿದೆ ನೋಡಿ, ನಂಗೆ ಸಖತ್ ಇಷ್ಟ ಆಯಿತು. ಇನ್ನೂ ಚಿಕ್ಕದು ದೊಡ್ಡದೆಲ್ಲ ಆಯಿತು, ಬಟ್ ನಂಗೆ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಇದೇ ತೊಗೊಂಡೆ. ಈ ಥರ ಇದೆಯಲ್ಲ ಕೆಳಗಡೆ, ಸೊ ಅದು ನಂಗೆ ತುಂಬ ಇಷ್ಟ ಆಯಿತು, ತೊಗೊಂಡೆ. ಸೊ ಇದು ಕೂಡ ಪ್ಲೈನಲ್ಲೇ ತೊಗೊಂಡಿದ್ದೀನಿ, ಯಾವುದೇ ರೀತಿ ಒಂದು ಡಿಸೈನ್ಸ್ ಎಲ್ಲ ನೋಡ್ತಿರ್ಬೋದು, ತುಂಬ ಪ್ಲೈನ್ ಇದೆ. ಸೊ ಆ್ಯಕ್ಚುಲಿ ಪ್ಲೈನ್ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಈ ಥಿಂಗ್ಸ್ ನಾನು ಏನೇನು ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ನಾನು ದೇವ್ರ ಮನೆಗೆ ಇಟ್ಟರೆ ಡೈಲಿ ಅಲ್ಲೇ ಇರುತ್ತಲ್ವ, ಡೈಲಿ ಯೂಸ್ಗೆ ನಾನು ತೊಗೊಂಡಿರೋದೆಲ್ಲನೂ. ಸೊ ಅಂದರೆ ನಾವು ಅರಿಶಿನ ಕುಂಕುಮ ಇಡೋದು, ಪೂಜೆ ಮಾಡೋದು ಎಲ್ಲ ಇರುತ್ತೆ. ಸೊ ಗಲೀಜಾಗ್ತಾ ಇರುತ್ತೆ. ಸೊ ನಾನು ವಾರಕ್ಕೆ 1 ಸಲ 2 ಸಲ ಕ್ಲೀನ್ ಮಾಡ್ಕೊತಾನೆ ಇರ್ತೀವಲ್ವ. ಸೊ ಆಂಟಿಕ್ ಅಂದರೆ ಏನು ಅಂದರೆ, ಒಂದು ಸ್ವಲ್ಪ ಡಿಸೈನ್ಸ್ ಇರುತ್ತೆ. ಇಲ್ಲಿದೆ ನೋಡಿ ಲಾಸ್ಟಲ್ಲಿ, ಸೊ ಒಂದು ಸ್ವಲ್ಪ ಇಲ್ಲಿದೆ ನೋಡಿ. ಸೊ ಈ ಥರ ಎಲ್ಲ ಆ ಥರ ಡಿಸೈನ್ಸ್ ಬಂದಾಗ ನಾವು ಡೈಲಿ ಯೂಸ್ಗೆ ಅದಿಟ್ಕೊಂಡು ಆ ಥರ ಡಿಸೈನ್ಸ್ ಇರೋದು ಇಟ್ಕೊಂಡಾಗ ಸೊ ಬೇಗ ಕೊಳೆ ಆಗಿಬಿಡುತ್ತೆ, ಮತ್ತು ಉಜ್ಜೋದಕ್ಕೆ ಒಂದು ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ. ಸೊ ನಾನು ಅದಕ್ಕೆ ಡೈಲಿ ಯೂಸ್ಗೆ ಏನು ಬೇಕೋ ಅದನ್ನೆಲ್ಲನೂ ನಾನು ಪ್ಲೈನಲ್ಲೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ ರೇರಾಗಿ ಏನಾದರೂ ತೆಗಿತೀವಿ, ರೇರಾಗಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಮಾತ್ರ ನಾನು ಸ್ವಲ್ಪ ಆಂಟಿಕಲ್ಲಿ ತೊಗೊಳೋಣ ಅಂತ ನೋಡ್ಕೊಂಡಿದ್ದೀನಿ, ಅಂದ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಅದು ನೋಡಬೇಕಿತ್ತು ಡಿಸೈನ್ಸು, ಬಟ್ ನಂಗೆ ಟೈಮ್ ತುಂಬಾ ಕಡಿಮೆ ಇತ್ತು ಆ್ಯಕ್ಚುಲಿ ಹೇಳಬೇಕಾದ್ರೆ. ನಾವು ಹೋಗಿದ್ದೇ ಲೇಟು. ಸೊ ಅದರಲ್ಲಿ ನನ್ನ ಚಿಕ್ಕ ಮಗ ಬೇರೆ ಇದ್ದ, ತುಂಬ ಹಠ ಮಾಡ್ತಾಯಿದ್ದ. ಸೊ ಅವನನ್ನು ಹಾಕ್ಕೊಂಡು ಇದನ್ನು ಪರ್ಚೇಸ್ ಮಾಡಿದ್ದೆ. ನನಗೆ ನಾನೇ ಬೇಡ ಅನ್ಕೊಬೇಕು. ಸೊ ಅವನನ್ನು ನೋಡಿಕೊಂಡು ಸೊ ಇದನ್ನೆಲ್ಲ ತೊಗೊಂಡು ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಅಲ್ಲಿ ದೊಡ್ಡ ಸೈಜಿದ್ದು ಯಾವುದು ಅಷ್ಟೊಂದು ಡಿಸೈನ್ಸ್ ಯಾವುದು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಹೋದಾಗ ಇನ್ನೊಂದ್ಸಲಿ ದೊಡ್ಡ ಸೈಜದ್ದು ತೊಗೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸೀರಿಯಸ್ಲಿ ಹೇಳ್ತೀನಿ ಗೈಸ್, ಇದು ಮನೆಗೆ ಒಂದು ಸೆಟ್ ತೊಗೊಳ್ಬೇಕು, ದೇವ್ರ ಮನೆಗೆ. ನಾನು ಆ್ಯಕ್ಚುಲಿ ಇಲ್ಲಿ ಇಟ್ಟಿದ್ದಿಲ್ಲ, ತೊಗೊಳ್ಬೇಕು ಅಂತ ತುಂಬ ದಿನದಿಂದ ಇದ್ದರೂ ಕೂಡ ಅಮ್ಮವರು ನಾನು ಕೊಡಿಸ್ತೀನಿ ತೊಗೊ ಅಂತ ಹೇಳಿದ್ರು, ಫುಲ್ ಸೆಟ್ ಎಲ್ಲನೂ. ಹಾಗೆ ಇದ್ರ ಜೊತೆ ಒಂದು ತಟ್ಟೆ ಬರುತ್ತಲ್ವ ಅದು ಕೂಡ. ಬಟ್ ನಾನು ಹೋಲ್ಡ್ ಮಾಡಿದ್ದೆ, ಹೊಸ ಮನೆಗೆ ಹೋದಾಗ ನಾನೇ ತೊಗೊತೀನಿ, ನಾನೇ 100 ರೂಪಾಯಿ ಕೂಡಿಟ್ಟು ಅದ್ರಲ್ಲಿ ತೊಗೊತೀನಿ ಅಂತ ಹೇಳ್ತಿದ್ದೆ. ಸೊ ಫೈನಲಿ ಅದಾಗಿದೆ ಗೈಸ್. ಇಷ್ಟನ್ನು ನನ್ನ ದುಡ್ಡಲ್ಲಿ ನಾನು ತೊಗೊಂಡಿದ್ದೀನಿ, ನಾನು ಕೂಡಿಟ್ಟು ದುಡ್ಡಲ್ಲಿ ತೊಗೊಂಡಿದ್ದೀನಿ. ಸೊ ಇನ್ನು ಸ್ವಲ್ಪ ದೊಡ್ಡದು ತೊಗೊಳ್ಬೇಕು ಅಂತ ಇಷ್ಟ ಇದೆ. ದೀಪ ಎಲ್ಲನೂ ಆಂಟಿಕದಲ್ಲಿ ಇನ್ನು ಸ್ವಲ್ಪ ದೊಡ್ಡ ಸೈಜದ್ದು ಬರುತ್ತಲ್ಲ, ಸೊ ಅದು ತೊಗೊಳ್ಬೇಕು ಅಂತ ಇಷ್ಟ ಇದೆ. ಸೊ ಅದು ನೋಡೋಣ, ಹಸ್ಬೆಂಡ್ ಕೊಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಇರಬೇಕು ಅಂತ ನನಗೆ ಇಷ್ಟ ತೊಗೊಳ್ಬೇಕು, ಅದನ್ನು ತೊಗೊಳ್ತೀನಿ. ಸೊ ಆ್ಯಕ್ಚುಲಿ ಇದು ತೊಗೊಳ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಹೇಳಿದ್ನಲ್ವ ಮಗು ಇತ್ತು. ಹಾಗೆ ಇನ್ನೊಂದು ಶಾಪಿಂಗ್ ಮಾಡಿದ್ರಿ, ಸ್ಯಾರೀಸ್ ಶಾಪಿಂಗ್ ಮಾಡಿದ್ರಿ. ಕಾಟನ್ ಸ್ಯಾರೀಸ್ ತೊಗೊಂಡಿದ್ದೀನಿ. ಹೆಂಗಿದೆ ಗೊತ್ತಾ, ಲೈಕ್ ಅಂದರೆ ಬೆಣ್ಣೆ ಇರುತ್ತಲ್ವ, ಸೊ ಅಷ್ಟು ಸ್ಮೂತ್ ಇದೆ ಕಾಟನ್ ಸ್ಯಾರೀಸ್. ಫಸ್ಟ್ ಆಫ್ ಆಲ್ ನನಗೆ ಕಾಟನ್ ಸ್ಯಾರೀಸ್, ಕಾಟನ್ ಡ್ರೆಸ್ಸಸ್ ಅಂದರೆ ತುಂಬಾ ಇಷ್ಟ. ಸೊ ನಾನು ಅರಿಶಿನ ಕುಂಕುಮಕ್ಕೆ ನಮ್ಮ ದೊಡ್ಡಮ್ಮ ಅವರು, ನಮ್ಮ ಅಕ್ಕಂದ್ರಿಗೆ, ನಮ್ಮ ಅತ್ತೆ ಅವ್ರಿಗೆಲ್ಲನೂ ಅರಿಶಿನ ಕುಂಕುಮ ಸ್ಯಾರೀಸ್ ತೊಗೊಳೋಣ ಅಂತ ಹೋದಾಗ ಅಲ್ಲಿ ಒಂದು ಶಾಪಲ್ಲಿ ಕಾಟನ್ ಸ್ಯಾರೀಸ್ ಇತ್ತು ಗೈಸ್. ಲಿಟ್ರಲಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಒಂದು ಸ್ವಲ್ಪ ಕಲಂಕಾರಿ ಡಿಸೈನ್ಸ್ ಅದ್ರ ಮೇಲೆ ಎಲ್ಲನೂ ಸ್ಯಾರಿ ಮೇಲೆ. ಬಟ್ ಒಂದು ಸ್ವಲ್ಪ ಲೈಟಾಗಿ ಬಾರ್ಡರು ಮತ್ತು ಒಂದು ಫುಲ್ಲು ಸ್ಮೂತಾಗಿದೆ. ನಾವು ಹೆಂಗೆ ಕೊಂಚ ಇಟ್ಕೊಂಡು ಸ್ಯಾರಿ ಹಾಕ್ಕೊಳ್ತೀವೋ ಹಾಗೆ ಇರುತ್ತೆ ಸೀರೆ, ಮಾತ್ರ ಸಖತ್ತು ಸ್ಮೂತಾಗುತ್ತೆ. ಹೇಳ್ತೀನಿ ಅಲ್ಲಿ ಬೆಣ್ಣೆ ಥರನೇ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ನಂಗೆ ಸಖತ್ತು ಇಷ್ಟ ಆಯಿತು. ಸೊ ಒಂದು ಸ್ವಲ್ಪ ಯಾಕೆ ಅದು ಇದು ತೊಗೊಳ್ಬೇಕು, ಮೆತ್ತಗಿರೋ ಸೀರೆ ಎಲ್ರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಹಾಕ್ಕೊಳ್ಳೋಕ್ಕೂ ಕೂಡ. ಸೊ ಇನ್ನೊಂದು ಸಲ ಆಮೇಲೆ ಆ ಥರ ಸೀರೆ ಕೊಟ್ಟಾಗ ಆ್ಯಕ್ಚುಲಿ ಹಾಕ್ಕೊಂಡಾಗ ಯಾರಾದರೂ ಅಟ್ಲೀಸ್ಟ್ ನಾನು ಆ ಥರ ಸ್ಯಾರಿ ಹಾಕ್ಕೊಂಡಾಗ ಅಟ್ಲೀಸ್ಟ್ ಇದನ್ನ ಈ ಥರ ಫೀಲ್ ಮಾಡಿದಾಗ ಹೇಳ್ತಾರೆ, ಎಷ್ಟು ಚೆನ್ನಾಗೈತೆ ಸ್ಯಾರಿ, ಇದು ಎಲ್ಲಿ ತೊಗೊಂಡಿದ್ದು ಅಂತ. ಆಗ ಅವ್ರು ಹೇಳ್ತಾರೆ, ನಮ್ಮ ದೊಡ್ಡಮ್ಮ ಅವರು ಅಥವಾ ನಮ್ಮ ಅಕ್ಕ ಅವರೆಲ್ಲ ಹೇಳ್ತಾರೆ, ನನ್ನ ತಂಗಿ ಕೊಡಿಸಿದ್ದು ಅಥವಾ ನಾನು ತಂಗಿ ಮಗಳು ಕೊಡಿಸಿದ್ದು ಅಂತ ಹೇಳ್ತಾರೆ ಅಂದ್ಬಿಟ್ಟು. ಸೊ ನಾವು ಆಲ್ಮೋಸ್ಟ್ ಕಾಟನ್ ಸ್ಯಾರೀಸೇ ತೊಗೊಂಡಿದ್ದೀವಿ. ಸೊ ಅಲ್ಲಿ ತುಂಬ ಇತ್ತು, ಬಟ್ ಅದರಲ್ಲಿ ನಾವು ಸೆಲೆಕ್ಷನ್ ಮಾಡಿಕೊಂಡು 10 ತೊಗೊಂಡಿದ್ವಿ. ಬಟ್ ಸ್ಟಿಲ್ ಇನ್ನೂ 5 ಬೇಕಾಗಿತ್ತು, ಬಟ್ ತೊಗೊಂಡಿಲ್ಲ. ಬಟ್ ಈಗ ಬಂದಮೇಲೆ ಇನ್ನೂ ಜಾಸ್ತಿ ಬೇಕಾಗಿತ್ತು ಅಂತ ಅಮ್ಮ ಕಾಲ್ ಮಾಡಿ ಇನ್ನೊಂದಷ್ಟು ಬೇಕಿತ್ತು, ಮರ್ತೋಗ್ಬಿಟ್ವಿ ಎಲ್ಲಂದರು. ಬಟ್ ಅಲ್ಲಿ ಇದ್ದಿದ್ರಲ್ಲಿ ತುಂಬ ಚೆನ್ನಾಗಿರೋದನ್ನು ನಾವು ಸೆಲೆಕ್ಷನ್ ಮಾಡಿಕೊಂಡು ತೊಗೊಂಬಂದಿದ್ವಿ. ಬಟ್ ಇನ್ನೂ ಅವರು ವರಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಅಂದರೆ ಇನ್ನೊಂದು 4-5 ಡೇಸ್ ಬಿಟ್ಕೊಂಡು ಬನ್ನಿ, ಅಷ್ಟರೊಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು 4-5 ಡೇಸ್ ಬಿಟ್ಕೊಂಡು ಹೋಗ್ಬಿಟ್ಟು ಇನ್ನೊಂದಷ್ಟು ಸ್ಯಾರೀಸ್ ತೊಗೊಬೇಕು. ಲಿಟ್ರಲಿ ಗೈಸ್ ತುಂಬಾ ಚೆನ್ನಾಗಿತ್ತು. ನನಗೆ ಈ ಥರ
ವರ್ಕ್ ಇರೋದು, ಸಿಲ್ಕ್, ಆಫ್ ಸಿಲ್ಕ್, ಮೈಸೂರು ಸಿಲ್ಕ್, ಕ್ರೇಪ್ ಸಿಲ್ಕ್, ಏನೇನೋ ಸೀರೆಸ್ ಬರುತ್ತಲ್ಲ, ನಂಗೆ ಅದನ್ನ ಲಿಟ್ರಲಿ ಹೇಳ್ಬೇಕಂದ್ರೆ ನಂಗೆ ಇಷ್ಟ ಆಗಲ್ಲ ಗೈಸ್. ಸುಮ್ಮನೆ ಸ್ಯಾರಿ ಹಾಕ್ಕೊಳ್ಬೇಕಾ, ಓಕೆ. ನಾನು ಫಸ್ಟು ಏನು ಮಾಡ್ತೀನಿ ಅಂದರೆ ಫೀಲ್ ಮಾಡ್ತೀನಿ ಕ್ಲಾತ್ನ ಅಥವಾ ಸ್ಯಾರಿ ಏನಾದರೂ ಇದನ್ನು ಫೀಲ್ ಮಾಡ್ತೀನಿ. ನಾನು ಹಾಕ್ಕೊಂಡಾಗ ನನ್ನ ಬಾಡಿಗೆ ಸೂಟ್ ಆಗುತ್ತೆ, ನನ್ನ ಬಾಡಿ ಕಂಫರ್ಟಬಲ್ ಇದೆಯಾ, ನಂಗೆ ಓಡಾಡೋಕ್ಕೆ ಎಲ್ಲ ಕಂಫರ್ಟಬಲ್ ಇದೆಯಾ ಅಂತ ನನಗೆ ಅದು ಫೀಲ್ ಆಗಬೇಕು. ಸೊ ಆಗ ನಾನು ಅಂಥ ಸ್ಯಾರೀಸ್ನ ತೊಗೊತೀನಿ. ಬಟ್ ನನಗೆ ಆ ಥರ ಫೀಲ್ ಕೊಡೋದು ಕಾಟನ್ ಮಾತ್ರನೇ, ಲಿಟ್ರಲಿ ಹೇಳಿದ್ದೀನಿ. ಬಟ್ ಆ ಕಾಟನ್ ಹೆಂಗಿದೆ ಅಂದರೆ ನಾವು ಸ್ಯಾರೀಸ್ ತೊಗೊಂಡ್ರು ಸಖತ್ತಾಗಿದೆ ನಿಜವಾಗ್ಲೂ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅದು ಕೋಲ್ಕತ್ತಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು. ಸೊ ಅವರು ಒಂದು ಮನೆಯಲ್ಲಿ ಇಟ್ಕೊಂಡು ಸೇಲ್ ಮಾಡ್ತಿದ್ದಾರೆ, ಐ ಮೀನ್ ಸ್ಟಿಚಿಂಗ್ ಇಟ್ಕೊಂಡು. ಸಖತ್ತಾಗಿದೆ ಅದು ಸ್ಯಾರೀಸ್ ಎಲ್ಲ. ತೋರಿಸ್ತೀನಿ ಗಾಯ್ಸ್ ನಿಮಗೆ. ಅದು ಆ್ಯಕ್ಚುಲಿ ನಾನು ಹೋಗಿದ್ದು ಮಧ್ಯಾಹ್ನ ಅಲ್ವಾ, ನನ್ನ ತಮ್ಮ ಬಂದಿದ್ದ, ಅವನ ಜೊತೆ ಊರಿಗೆ ಹೋಗ್ಬಿಟ್ಟು ಇದೆಲ್ಲ ಶಾಪಿಂಗ್ ಮಾಡಿಕೊಂಡು ನಾನು ದೊಡ್ಡ ಮಗ ಸ್ಕೂಲಿಂದ ಬಂದುಬಿಡ್ತಾನೆ. ಇನ್ನು ನಾನು ಅಲ್ಲೇ ಊರಲ್ಲಿ ಇರೋಕ್ಕಾಗಲ್ವಲ್ಲ. ಸೊ ನನ್ನ ಹಸ್ಬೆಂಡ್, ನನ್ನ ಮಗ ಎಲ್ಲ ಇಲ್ಲಿದ್ರಲ್ಲ, ಸೊ ಅವ್ರು ನಾನು ಇಲ್ಲಿ ಬರಬೇಕಾಗಿತ್ತು. ನಾನು ಸೀರೆ ಇಷ್ಟಿತ್ತು ಗೈಸ್, ಇಷ್ಟನ್ನು ಎತ್ಕೊಂಡು ನಾನು ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಡೋಕ್ಕೂ ಪ್ಲೇಸ್ ಇಲ್ಲ. ಸೊ ಅದಕ್ಕೆ ಊರಲ್ಲೇ ಇರಲಿ ಅಂತ ಅಮ್ಮನ ಜೊತೆ ಹಾಗೆ ಕಳಿಸಿದ್ದೀನಿ. ಆ್ಯಕ್ಚುಲಿ ಇವನು ಕೂಡ ಅಲ್ಲೇ ಇಟ್ಕೊಳ್ಳಿ ಅಂತಂದರೆ, ಸೊ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಇದನ್ನೆಲ್ಲ ಶಾಪ್ ಮಾಡೋಕ್ಕೆ. ಸೊ ಅವ್ರಿಗೆ ತೋರಿಸು ಅಂತ ಹೇಳಿ ನಮ್ಮಮ್ಮ ಇದನ್ನು ಫೋರ್ಸ್ಫುಲ್ಲಾಗಿ ನನ್ನ ಕೈಲಿ ಕಳ್ಸಿದ್ದಾರೆ, ಅವ್ರಿಗೂ ತೋರಿಸು ಅಂತ ಹೇಳಿ. ಸೊ ಇದನ್ನು ಕೂಡ ನಾನು ಊರಿಗೆ ಕಳಿಸ್ಬಿಡ್ತೇನೆ, ಇಲ್ಲಿ ಇಟ್ಕೊಳ್ಳಲ್ಲ. ಸೊ ಇಷ್ಟ ಆಗಿದೆ ಗೈಸ್. ಬಟ್ ಸೀರೆಸ್ ಮಾತ್ರ ಸಖತ್ತಾಗಿದೆ, ನಿಮಗೆ ತೋರಿಸ್ತೀನಿ. ಅಂದರೆ ಏನು ಅಂದರೆ ಅವ್ರಿಗೆ ನಾವು ಕೊಟ್ಟಿರೋ ಸ್ಯಾರಿ ಹಾಕ್ಕೊಂಡಾಗ ಫೀಲ್ ಆಗಬೇಕಪ್ಪ ಹೆಂಗಿದೆ ಸೀರೆ ಇದು ಅಂತ. ಬಟ್ ಕಾಸ್ಟು ಕೂಡ ನನಗೆ ಜಾಸ್ತಿನೂ ಹಂಚಿಲ್ಲ, ಕಡಿಮೆನೂ ಹಂಚಿಲ್ಲ, ಒಂದು ಮಿನಿಮಮ್ ಆಗಿತ್ತು. 1800, 1900, 2000 ಹಾಗಿತ್ತು. ಆ್ಯಕ್ಚುಲಿ ನಾನು ರೇಟ್ ಹೇಳ್ಬಿಡ್ತಾ ಇದ್ದೀನಿ, ಇಷ್ಟಿತ್ತು. ಸೊ 5% ಡಿಸ್ಕೌಂಟ್ ಮಾಡ್ಕೊಂಡು ಕೊಟ್ಟರು. ಸೊ ಬಟ್ ಚೆನ್ನಾಗಿತ್ತು ಗೈಸ್, ಲಿಟ್ರಲಿ ಸಖತ್ತಾಗಿತ್ತು ಕ್ಲಾತ್ ನೋಡೋಕ್ಕೆ ಮಾತ್ರ. ಸೊ ಇವತ್ತು ಇಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟ್ ಇನ್ನೂ ಇದೆ ಪರ್ಚೇಸಿಂಗ್ ಎಲ್ಲನೂ. ಸೊ ಅದನ್ನೆಲ್ಲ ವೀಡಿಯೋ ಮಾಡ್ತೀನಿ ಗೈಸ್. ಸೊ ಬಟ್ ಸಿಲ್ವರ್ ರೇಟ್ ಮಾತ್ರ ತುಂಬ ಅಂದರೆ ತುಂಬ ಕಾಸ್ಟ್ ಆಗಿದೆ. ನಾನು ಆ್ಯಕ್ಚುಲಿ ಇವತ್ತೇ ಹೋಗಿದ್ದು. 1 ವರ್ಷ 6 ತಿಂಗಳದಿಂದ ನನ್ನ ಮಗನಿಗೆ ಒಡೆದಾರ ಅಂತೇಳ. ಸೊ ಅದು ತೊಗೊಂಬರಕ್ಕೆ ಹೋಗಿದೆ. ಆಗ ಲಿಟ್ರಲಿ 80 ರುಪೀಸ್ ಇತ್ತು ಗ್ರಾಮ್. ಬಟ್ ಈಗ 250 ರುಪೀಸ್ ಆಗಿದೆ. 250 ರುಪೀಸ್ ಎಲ್ಲಿಂದ ಎಲ್ಲಿಗೆ ನನಗೆ ಅರ್ಥನೇ ಆಗಿಲ್ಲ. ಸೊ ಬೇಕಲ್ವಾ, ಎಲ್ಲನೂ ಬೇಕು. ಸೊ ನಾನಿದು ಹೊಸ ಮನೆಗೆ ಎಲ್ಲ ತೊಗೊಳ್ಬೇಕು ಅಂತ ಹೇಳಿ ನಾನು ಈಗಿರೋ ಮನೇಲಿ ಏನು ಅಂದರೆ ಏನೂ ಇಟ್ಟಿಲ್ಲ. ಆ್ಯಕ್ಚುಲಿ ಕಲ್ಚನೇ ಇಟ್ಟಿಲ್ಲ. ಸೊ ಅದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ. ಬಟ್ ಹೊಸ ಮನೆಗೆ ಹೋದ್ಮೇಲೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ದೇವ್ರು ಅಲ್ಲಿಂದನೇ ಸ್ಟಾರ್ಟ್ ಮಾಡಿಸ್ತಿದ್ದಾರೆ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ, ನಿಮಗೂ ಕೂಡ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ, ಸೊ ಇಷ್ಟು ತೊಗೊಂಡಿದ್ವಲ್ಲ. ಸೊ ಇಷ್ಟಕ್ಕೆ ಎಷ್ಟು ಕಾಸ್ಟ್ ಆಗಿರ್ಬೋದು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಒಳ್ಳೆ ವೀಡಿಯೋಸ್ನ ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ಕಂಟೆಂಟ್ ಬರ್ತಿದೆ ಇನ್ನು ಮುಂದೆ. ಮನೆ ಗೃಹ ಪ್ರವೇಶದ ಆಗಿರ್ಬೋದು, ಯಾವ ಥರ ಡೆಕೋರೇಟ್ ಆಗಿರ್ಬೋದು, ಏನು ನಾವು ಯಾವ ಥರ ರೆಡಿ ಆಗಿರ್ತೀವಿ ಪೂಜೆದು, ಮತ್ತು ಸ್ಯಾರೀಸ್ ಎಲ್ಲ ನಾನು ಆಲ್ರೆಡಿ ಸ್ಟಿಚ್ ಆಗಿದೆ, ಯಾವ ಥರ ತೊಗೊಂಡಿದ್ದೀನಿ ಅಂತ ಹೇಳಿ ನಿಮ್ಗೆ ಒಂದೊಂದಾಗಿ ವೀಡಿಯೋಸ್ ಎಲ್ಲ ಬರುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡಿಕೊಂಡು, ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ನಂಗೆ ಇದೇ ಥರ ಎಂಕರೇಜ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.